ನೀನ್ ಹಾಕಿದ ಸೈನು ನಿಮ್ ಅಣ್ಣಂಗ್ ದುಡ್ಡು ಕೊಟ್ಟಿರೋ ಲೆಟರ್ಗೆನೆ. ಆಹಾ, 2 ಕುಂಡಲ ನಮ್ ಮನೆಯಲ್ಲಿ 2 ಕೊಳಕ್ ಮಂಡಲ. ನೋಡ್ದ, ನಾನು ಅವ್ನಿಗೆ ಮೋಸ ಮಾಡಿದೀನಿ ಅಂತ ಊರೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ. ಆದ್ರೆ ಅವನು ತನ್ನ ಹೆತ್ತವ್ರಿಗೆ ಜೊತೆಲಿ ಹುಟ್ಟಿದವ್ರಿಗೆ ಮೋಸ ಮಾಡ್ಕೊಂಡು ಓಡಾಡ್ತಾ ಇದ್ದಾನೆ. ಅವನ್ ಸೈನ್ ಮಾಡಿರೋ ಒಂದ್ ಕಾಪಿ ಕೂಡ ನನ್ನ ಹತ್ರ ಇದೆ, ಅದನ್ನ ಕೊಡ್ತೀನಿ, ಹೋಗಿ ಅವನ ಹತ್ರ ನ್ಯಾಯ ಕೇಳು. ಅಯ್ಯೋ, ಅವನು ಕಾಫಿ ಟೀಗೆಲ್ಲ ಬಗ್ಗೋ ಮಗ ಅಲ್ಲ ಛಾಯ. ಅಯ್ಯೋ ಛಾಯ ಅವ್ರೆ, ಯಾವ ಮನೆ ನಿಮ್ಮಿಂದ ಹಾಳಾಗಿದೆ ಅನ್ನೋ ಅಪಕೀರ್ತಿ ಇದೆಯೋ, ಈಗ ಆ ಮನೆನ ಉಳಿಸಿದ ಕೀರ್ತಿ ನಿಮಗ್ ಸಿಗಬೇಕು. ಒಂದೊಳ್ಳೆ ಕೆಲಸ ಮಾಡಿ ಕೆನಡಾಗ್ ಹೋಗಿ, ತುಂಬಾ ಚೆನ್ನಾಗಿರ್ತೀರ ನೀವು. ಏನ್ ಮಾಡ್ಬೇಕು ಹೇಳಿ? ನೀವು ನನ್ನ ಜೊತೆ ನಮ್ಮ ಮನೆಗ್ ಬರ್ಬೇಕು. ಏನು, ಮನೋಜ್ ಇರೋ ಮನೆಗ? ನೋನೋ, ನಾನೇನಾದ್ರೂ ಅಲ್ಲಿಗೆ ಬಂದ್ರೆ ಅವನು ಅವ್ನ ಹೆಂಡತಿನೋ ಸೇರ್ಕೊಂಡು ನನ್ನ ಸಾಯಿಸೇ ಬಿಡ್ತಾರೆ. ಮೇಡಮ್, ಈ ಸೂರ್ಯ ಇರೋವರೆಗೂ ನಿಮಗೆ ಯಾರು ಏನು ಮಾಡಕ್ಕಾಗೋದಿಲ್ಲ. ನಾನು ಮಾತು ಕೊಡ್ತೀನಿ. ಪ್ಲೀಸ್ ಮೇಡಮ್, ಬನ್ನಿ. ಸರಿ, 5 ಮಿನಿಟ್ಸ್ ಇರಿ, ಬರ್ತೀನಿ. ದಿನ ನಿನ್ನ ಜೀವನದಲ್ಲಿ ಇದ್ದಿದ್ದು ಆನಂದ ಭೈರವಿ ರಾಗ ಮಾತ್ರ. ಮೇಲೆ ಕಡೆ ರುದ್ರ ತಾಂಡವ ಶುರು ಆಗೋದು. ಅಯ್ಯೋ ಅಮ್ಮ, ದೊಡ್ಡ ಫಜೀತಿ ಆಗೋಯ್ತು. ಅವ್ರಿಬ್ರು ಟೈಮೇ ಸರಿ ಇಲ್ಲ ಅನ್ಸುತ್ತೆ. ಗಂಡ ಹೆಂಡತಿ ಮುಖನೇ ನೋಡಕ್ ಆಗ್ತಿಲ್ಲ. ಹೌದಮ್ಮ. ಏನೋ ಕೊನೆಗೆ ಪೊಲೀಸ್ ಅವ್ರು ಬಂದು ನಮ್ಮನೆಲ್ಲ ಕಳ್ಸೋ ಹಾಗಾಗೋಯ್ತು. ಅಮ್ಮ, 30 ಲಕ್ಷ ಅಮ್ಮ, ತಿಂದಂಗಲ್ಲ ಕುಡ್ದಂಗಲ್ಲ, ಹೊರಟೇ ಹೋಯ್ತು. ಅತ್ತೆ, ಇನ್ನೇನಮ್ಮ ಸಮಾಚಾರ? ಕನಕ ಮಂಜು ಇಲ್ಲ? ಅತ್ತೆ, ಅಮ್ಮ, ನಾನು ಹಿಂಗೆ ಆಮೇಲೆ ಫೋನ್ ಮಾಡಿ ಮಾತಾಡ್ತೀನಿ. ಬಾಯ್ ಅಮ್ಮ. ಹೇಳಿ, ಒಂದ್ ಲೋಟ ನೀರ್ ಕೊಡು. ಫೋನಲ್ಲಿ ಪುಂಗಿದ್ ಸಾಲದು ಅಂತ ನೇರವಾಗಿ ಹೋಗಿ ಪುಂಗ್ಬಿಡ್ತೀಯಲ್ಲ. ಈ ಮನೇಲಿ ಒಂದ್ ಸ್ವಲ್ಪ ಸಾಯಿಸಿ ಚೆಲ್ಬಿಟ್ರೆ ಸಾಕು, ಅದನ್ನು ತವ್ರ ಮನೆಗೆ ಹೇಳ್ಬಿಡ್ಬೇಕು ಅಲ್ವಾ? ಅದ್ ಏನ್ ಆಸೆನಪ್ಪ ನಿಮ್ದು ಪಾಪ. ಹಾಗೆ ಮಾತಿಗೆ ಬಂದ್ ಹೇಳ್ತಿದೆ ಅಷ್ಟೇ ಅತ್ತೆ. ಆ ಮಾತಿಗೆ ಮಾತ್ ಬಂದ್ ಹೇಳ್ತಾ ಇರ್ಲಿಲ್ಲ, ಇದೇ ಮಾತ್ ಹೇಳ್ಬೇಕು ಅಂತ ಮಾತಾಡ್ತಾ ಇದ್ದೆ. ಅಲ್ಲ ಕಡೆ, ಯಾವ ನಂಗ್ಲೇನೆ ನೀನು? ನಮ್ ರೋಹಿಣಿನೂ ನೋಡು, ಯಾವತ್ತು ಯಾವ ವಿಷಯನು ಅವಳು ಯಾರ ಹತ್ರ ಹೇಳಲ್ಲ. ಪುಟಕ್ಕಿಟ್ ಬಂಗಾರ ಕಣೆ, ಪುಟಕ್ಕಿಟ್ ಬಂಗಾರ ಅವಳು. ಏನತ್ತೆ, ಏನೋ ಬೈಕೋತಾ ಇದ್ದೀರಾ? ನಿನ್ನನ್ ಬೈಕೊಂಡ್ರೆ ಆ ಭಗವಂತ ನನ್ ನಾಲ್ಗೆ ಬೆಲೆ ದರ್ಬೆ ಇಟ್ಟು ಬಿಡಲ್ವಾ? ಗಂಡನ ಮನೇಲಿ ನಡೆಯೋದನ್ನೆಲ್ಲ ತವ್ರ ಮನೆಗ್ ತಗೊಂಡೋಗ್ ಬಿಚ್ಚಿಡ್ತಿದ್ಯಲ್ಲೇ ನಂಗ್ಲಿ ಅಂತ ಹೇಳ್ತಿದ್ದೆ ಇವಳಿಗೆ. ಕೇಳಿಸ್ಕೋ, ಅಳಿಯ ಉದ್ಧಾರ ಆಗ್ಲಿ ಅಂತ 30 ಲಕ್ಷ. ಎಷ್ಟೇನು? 30 ಲಕ್ಷ. 30 ಲಕ್ಷ ಪಾರ್ಸಲ್ ಮಾಡಿದವ್ರು ಇವ್ರಪ್ಪ. ನಾಳೆನೆ 30 ಕೋಟಿ ರೂಪಾಯಿ ಬೇಕು ಅಂದ್ರು ಟನ್ ಅಂತ ಎಣಿಸ್ತೆ ಕೊಟ್ಬಿಡ್ತಾರೆ ಗೊತ್ತಾ? ಅದ್ಯಾವ್ ರಾವ್ ಬಡ್ಕೊಂಡು ಹೋಗಿದ್ದೋ ಏನೋ. ದೇವ್ರಂತ ಇವ್ರಿಗೆ ಅವ್ರ ಬಡ್ಡಿ ಮಕ್ಳು ಮೋಸ ಮಾಡ್ಬಿಟ್ರು. ಒಂದ್ ಮಾತ್ ಹೇಳ್ತೀನಿ ಕೇಳಿಸ್ಕೊ, ಒಬ್ಬರಿಗೆ ಮೋಸ ಮಾಡಿ ತಗೊಂಡೋಗಿರೋ ದುಡ್ಡು ಯಾವತ್ತೂ ಅವ್ರ ಹತ್ರ ಉಳಿಯಲ್ಲ ಕಣಮ್ಮ, ಉಳಿಯಲ್ಲ. ಇವ್ರ ಹತ್ರ ದುಡ್ಡು ತಗೊಂಡವ್ರು ಚಾಪೆ ಸುತ್ಕೊಂಡು ಚೈನಾಗೆ ಹೋಗ್ಬಿಡ್ತಾರ. ನೋಡ್ತಾ ಇರು. ಬೇಡ ಬಿಡಮ್ಮ, ನಾನು ತಗೋತೀನಿ, ಬರಲ್ಲ. ಯಾಕ್ರಿ, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ದೃಷ್ಟಿ ಆಗಲ್ವಾ ನಮ್ಗೆ? ಅಯ್ಯೋ, ಆಗ್ಬಾರ್ದು ಕಣವ್ವ. ನಿಮ್ಮೆ ತಗೊಂಡು ಹಂಗೆ ನೀವ್ ಅಳ್ಸಿ ತಲೆ ಮೇಲೆ ಹಂಗೆ ನೆತ್ತಿ ಬಿಡ್ಬೇಕು ಈ ಲೋಫರ್ಗೆ. ರೀ ಸೂರ್ಯ ಅವ್ರೆ, ನನ್ನ ಗಂಡನ್ ಬಗ್ಗೆ ಇನ್ನೊಂದು ಮಾತಾಡ್ಬೇಕಲ್ಲ, ಗ್ರಾಚಾರ ಬಿಡಿಸ್ಬಿಡ್ತೀನಿ. ಯಾಕಮ್ಮ ಈನ್ ಗ್ರಾಚಾರ ಬಿಡ್ಸೋ ಅಂತ ತಪ್ಪು ನನ್ ಗಂಡ ಏನ್ ಮಾಡಿದಾನೆ? ನನ್ನ ಗಂಡನ ಲೋಫರ್ ಅಂತಿದಾರಲ್ರಿ ನಿಮ್ ಮನೆಯವರು. ಅಂತೀನಿ, ಲೋಫರ್ ಅಂತ ಬೇಕಾದ್ರು ಅಂತೀನಿ, ಲಫಂಗ ಅಂತ ಬೇಕಾದ್ರು ಅಂತೀನಿ. ನಿನಗೆ ಏನೇ ಗುಂಗ್ರಿಲೇ? ಏಯ್, ಏನೇ ಅದು ಅತ್ತಿಗೆನ ನೀನು ತಾನು ಗುಂಗುರಿ ಅಂತೆಲ್ಲ ಮಾತಾಡ್ತೀನಪ್ಪ. ಸರಿಯಾಗಿ ಮಾತಾಡ್ತೀನಿ. ಈ ಹೆಣ್ಣು ಧೂರ್ತ ಹೆಣ್ಣು, ಪಿಶಾಚಿ, ನಾಗವಲ್ಲಿಗಿಂತ ದೊಡ್ಡದೇವ. ಏನೇ ಬಂದೋಗ ಬಾಯಿಗೆ? ನೀನೇನೆ ಹೀಗೆಲ್ಲ ಮಾತಾಡ್ತಾ ಇರೋದು? ವಿಷಯ ಇದೆಯಪ್ಪ, ವಿಷಯ ಇದೆ. ಈ ಗುಂಗ್ರಿ ಯಾರು ಇಲ್ದೇ ಇರಬೇಕಾದ್ರೆ ನನ್ನ ಹತ್ರ ಬಂದು ಸಪರೇಟ್ ಆಗಿ ಚಾಲೆಂಜ್ ಮಾಡ್ತಾ ಇದ್ದಲ್ಲ, ಆ ಚಾಲೆಂಜ್ ನ ಇವತ್ತು ನಾನು ಓಪನ್ ಆಗಿ ಮಾಡ್ದ. ಏನೋ ಸೂರ್ಯ ಅದು? ಯಾರು ಇಲ್ದೇ ಇರುವಾಗ ಮಾಡಿರೋ ಚಾಲೆಂಜು? ಅದು ನನಗೆ ಆ ಗುಂಗ್ರಿಗೆ ಮಾತ್ರ ಗೊತ್ತಿರೋದು. ಇರ್ಲಿ, ನೆನಪಿರ್ಬೇಕು ಎಲ್ರಿಗೂ. ಮೀನಾನ ಮನೆಯಿಂದ ಆಚೆ ಹಾಕ್ತೀನಿ ಅಂದಾಗ ಕಾಲಚಕ್ರ ಅನ್ನೋದು ವಿಷ್ಣು ಕೈಯಲ್ಲಿರೋ ಸುದರ್ಶನ ಚಕ್ರಕ್ಕಿಂತ ಪವರ್ಫುಲ್ಲು. ಇದೇ ಜಾಗದಲ್ಲಿ, ಇದೇ ಹೊತ್ತಲ್ಲಿ, ಇದೇ ಗಂಟೆಯಲ್ಲಿ ನೀನು ನನ್ನ ಮೀನನ ಕೈ ಹಿಡಿದು ಹೇಳ್ಕೊಂಡು ಮನೆಯಿಂದ ಆಚೆ ಹಾಕ್ತೀನಿ ಅಂದಾಗೆ ನಾನು ನಿನ್ನ ಹಾಕ್ತೀನಿ ಅಂತ ಅಂದಿದ್ದೆ. ಇವತ್ತು ಆ ದಿನ ಬಂದಿದೆ.
ಏನ್ ಸೂರ್ಯ ಅವ್ರೆ ಅದು ಅಂತ ಏನಾಗಿದೆ? ಸತ್ಯ ಸತ್ಯ ಹೊರಗ್ ಬಂದಿದೆ, ಸತ್ಯ. ಗೌಡ್ರು, ಯಾವ ಸತ್ಯ ಹೇಳು? ಅದ್ ಯಾವ ಸತ್ಯನೋ ಮಣ್ಣಂಗ್ ಗಟ್ಟಿನೋ ಹೊಗಳಿದ್ರೆ ತಾನೇ ಗೊತ್ತಾಗೋದು. ತಪ್ಪನೆ ಮೋಡ. ಏನು ಏನು ಅದನ್ನ ಏನು ಅಂತ ಕೇಳ್ದೆ. ನಾನು ಏನು ಅಂದೆ? ಯಾರ್ ಹೆಮ್ಮರಿ? ತಾವೇ, ಸಾಕ್ಷಾತ್ ತಾವೇ. ಬೇಡ ಸೂರ್ಯ ಅವ್ರೆ, ನನ್ನ ಕೆಣಕ್ಬೇಡಿ. ಕೇಳಕ್ ಬೇಕು ಅಂತಾನೆ ಬಂದಿರೋ ಕೇಳಿದ ಸಿಂಹ ನಾನು. ಇವತ್ತು ನೀನು ನಿನ್ ಗಂಡ ಆಡ್ತಿರೋ ಆಟಕ್ಕೆಲ್ಲ ಕೊನೆ. ಇಟ್ಗೆ ಮೇಲೆ ಇಟ್ಗೆ ಇಟ್ಟು ನೀನ್ ಕಟ್ಟಿರೋ ಸುಳ್ಳಿನ ಸಾಮ್ರಾಜ್ಯಕ್ಕೆ ಚಿಟಿಕೆ ಹೊಡೆಯೋದ್ರೊಳಗೆ ಚಟ್ಟ ಹಚ್ಚಿ ಚಿತೆ ಮೇಲಿಟ್ಟು ಬೆಂಕಿ ಕಟ್ಟಿಗಿರೋ ಸಮಯ ಬಂದಾಯ್ತು ಪೌಡ್ರು. ಇವತ್ತಿಂದ ನೀನ್ ನಿಂತ ಜಾಗ ಕುಸಿಯತ್ತೆ, ನಿನ್ನ ಮೈಯಲ್ಲಿ ಹರಿತಿರೋ ರಕ್ತ ಬೆವರಾಗಿ ಕೊಸಿಯತ್ತೆ. ಥರ 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 ಅಂತ ನಡಿಗೆ ವಿಲ ಅಂತ ಒತ್ತಡ ಹೋಗ್ರಿ. ಏನು ಏನು ಅದು? ಏನ್ ಗಲಾಟೆ ಮಾಡಕ್ ಬಂದಿದ್ಯಾ ಮನೆಯಲ್ಲಿ? ಗಲಾಟೆ ಅಲ್ಲ, ಯುದ್ಧ. ಯುದ್ಧನ? ಯಾರ ವಿರುದ್ಧನೋ? ಧರ್ಮಕ್ಕೂ ಅಧರ್ಮಕ್ಕೂ ನಡೆಯೋ ಯುದ್ಧ, ಒಳ್ಳೇದಕ್ಕೂ ಕೆಟ್ಟದಕ್ಕೂ ನಡೆಯೋ ಯುದ್ಧ. ಯಾಕೋ ಈ ಮನೆ ಗತಿಗಳೇ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಅದೇನಾಯ್ತು ಅಂತ ಸರಿಯಾಗಿ ಹೇಳಪ್ಪ. 30 ವರ್ಷ ಅಪ್ಪ, 30 ವರ್ಷ ಹಗಲು ರಾತ್ರಿ ದೇಹನ ದಂಡಿಸಿ ಅನಬಾರದು ಮಾತಲ್ಲ ಅನ್ನಿಸ್ಕೊಂಡು, ಹಸುವಾದ್ರೆ ಅದನ್ನ ತಡ್ಕೊಂಡು ನೊಂದ್ಕೊಂಡು ಅವಮಾನನ ಸಹಿಸ್ಕೊಂಡು 27 ಲಕ್ಷ ನೀನು ಕೈ ಕೊಟ್ಟೆ. ಯಾಕೆ? ಮಗ ಮದುವೆ ಆಗಿ ಊರಗ್ಲಕ್ ಬುದ್ಧಾರಾಗೋಗ್ಲಿ ಅಂತ. ಆದ್ರೆ ಇವನೇನ್ ಮಾಡ್ದ? ಹೂಗಿಂತ ಮೃದುವಾಗಿರೋ ಹೆಣ್ಣಿನ ಭವಿಷ್ಯನ ಕಾಲ್ ಕೆಳಗೆ ಹಾಕೊಂಡು ಬೊಸ್ಕಾಕಿ ಓಡೋದ. ಬಿಡ್ತಾನ ದೇವ್ರು? ಅದೊಂದು ಹಾಕೊಂಡ್ ಸರಿಯಾಗಿ ಕೊಟ್ಟ ನೋಡು, ಸರಿಯಾಗಿ ಕೊಟ್ಟ. ಅವಳು ಯಾವ ಬಂದು ದುಡ್ಡು ಎತ್ಕೊಂಡು ಅವೇ ಸಾಬಿಟ್ಲು. ಲೈ ಪೆಂಗ್ಯ ನಿಜ? ಯಾವಳವಳು? ಅವಳ ಹೆಸರನ್ನ ನೆನ್ಸ್ಕೊಳಕ್ಕೂ ಇಷ್ಟ ಇಲ್ಲ ನನ್ಗೆ. ಏನ ಪಾಪ ನೀನ್ ಕೇಳ್ತಾ ಇದೆಯಲ್ಲ, ಹೇಳ್ತೀನಿ. ಛಾಯ ಮಾರ್ತಾಂಡ ಸಂಬೋಧಿನಿ. ಅವತ್ತು ಇವನ್ ಕೈಯಿಂದ ತಪ್ಪಿಸ್ಕೊಂಡು ಹೋದವಳು ಇದುವರೆಗೂ ಇವನ್ ಕೈಗೆ ಸಿಕ್ಕಿಲ್ಲ, ದುಡ್ಡು ಬಿಚ್ಚಿಲ್ಲ. ಆದ್ರೂ ಈ ಮೋಸಗಾರ ಮಾತ್ರ ಬೆಳಿತಾನೆ ಇದ್ದಾನೆ ಅಲ್ವೇನು? ಹೌದು, ಅದೆಲ್ಲ ಹಳೆ ಕತೆ. ಅದನ್ನ ಹಿಡ್ಕೊಂಡು ಈಗೇನು ಪಿಪಿ ಊದಕ್ ಬಂದಿದ್ಯಾ ಇಲ್ಲಿ? ಪಿಪಿನ? ಪಾಂಚಜನ್ಯ ಕಣ. ಅಪ್ಪ ಇವರಿಬ್ರು ಇದಾರಪ್ಪ, ಇವರಿಬ್ರು ದೊಡ್ಡ ಮೋಸಗಾರಪ್ಪ. ಸುಮ್ನೆ ಮೋಸಗಾರ ಅಂದ್ರೆ ಸರಿ ಇರಲ್ಲ ಸೂರ್ಯ, ಇನ್ನು ತುಂಬಾ ಅತಿ ಆಯ್ತು. ಸುಮ್ನೆ ಮಾತಾಡೋದಕ್ಕೆ ನನ್ನೇ ಸೋಲೆಗೂ ಅನ್ಕೊಂಡಿದ್ದಾನೆ. ಅಪ್ಪ ನನ್ನ ನಂಬಪ್ಪ. ನಾನು ಹೇಳ್ದೆ ನನಗೆ ಇವ್ರನ್ನ ನಂಬಿ ಅಷ್ಟೊಂದು ದುಡ್ಡು ಕೊಡ್ಬೇಡ ಅಂತ ಹೇಳ್ದೆ. ನನ್ ಮಾತು ಕೇಳ್ದೆ ನೀನು? ಎಲ್ಲ ಹೋಗಿ ಸರಿಯಾಗಿ ಏರಿಸ್ಕೊಂಡ್ ಬಂದಿರ್ಬೇಕು. ಯಾವ್ದಾದ್ರು ಬ್ರ್ಯಾಂಡ್ ಹಳೆದನ್ನೆಲ್ಲ ಉದುರ್ತಾ ಕೂತಿದೆ. ಅದ್ ಯಾವ ಮೋಸ್ಕರ್ತಿ ಬಂದ್ಲು, ಇವನ ಹತ್ರ ದುಡ್ಡು ಕಿತ್ಕೊಂಡು ಹೋದ್ಲು. ಅದ್ ಎಲ್ರಿಗೂ ಗೊತ್ತಿರೋ ವಿಷಯ. ಅದನ್ನ ಯಾಕೆ ಈಗ ಹೇಳ್ತಿದ್ಯಾ? ಬಂದು ಕಿತ್ಕೊಂಡು ಹೊಂಟೋದ್ಲು. ಇದು ಭಾಗ 1, ನಿಮಗ್ ಗೊತ್ತಿರೋದು. ಮತ್ತೆ ಬಂದು ಇವ್ರ ಕೈಗೆ ಸಿಕ್ಕಾಕೊಂಡು ಇವ್ರು ಕೇಳಿದಷ್ಟು ದುಡ್ಡನ್ನ ಕೊಟ್ಲು. ಇದು ಭಾಗ 2, ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋದು. ಏನು ಅಂದೆ? ಆ ಛಾಯ ಯಾವತ್ತೂ ಊರಿಗೆ ಬಂದಾಯ್ತಪ್ಪ, ಇವ್ರ ಕೈಗೆ ಸಿಕ್ಕಾಕೊಂಡಿದ್ದು ಆಯ್ತು. ಅಲ್ಲಿಂದ ನೋಡು ಗುಂಗ್ರಿ, ಅವಳು ಅಷ್ಟೂ ದುಡ್ಡನ್ನ ವಸೂಲಿ ಮಾಡಿದ್ದು ಆಯ್ತು. ಅಮ್ಮ ಇಲ್ಲಮ್ಮ, ಅಮ್ಮ ಇವನ್ ಮಾತು ನಂಬೇಡಮ್ಮ. ನೋಡೋ, ನೀನ್ ಹೇಳ್ದಂಗೆ ಇವನು ಕುಡ್ಕೊಂಡ್ ಬಂದೆ ಮಾತಾಡ್ತಾ ಇದ್ದಾನೆ. ಕುಡ್ಕೊಂಡ್ ಬಂದಿದ್ರೆ ನಾನೆಲ್ಲೋ ಮಾತಾಡ್ತಿದ್ದೆ ಲೊಡ್ಲೊಡ್ಕೆ. ಫಸ್ಟ್ ಬಾರಿಸ್ತಾ ಇದ್ದೆ, ಆಮೇಲೆ ಮಾತಾಡಿಸ್ತಾ ಇದ್ದೆ. ಇಲ್ಲತ್ತೆ, ಇವ್ರ ಮಾತು ನಂಬೇಡಿ. ಇವ್ರು ಹೇಳ್ತಿರೋದೆಲ್ಲ ಸುಳ್ಳು. ನನಗ್ ಗೊತ್ತು, ನೀನ್ ಸುಮ್ನಿರಮ್ಮ. ಯಾಕೋ ಶಾಂತವಾಗಿರೋ ಮನೇಲಿ ಸುಂಟ್ರ ಗಾಳಿ ತರ್ಬೇಕು ಅಂತ ಪ್ಲಾನ್ ಮಾಡ್ತಿದ್ಯಾ? ಇಂತ ಕತ್ತೆ ಎಲ್ಲ ಇವ್ರು ಹೇಳ್ಬಿಟ್ರೆ ನಾನು ಅದನ್ನ ನಂಬಿಡ್ಬೇಕಾ? ಕತೆ ಕಟ್ತಾ ಇರೋದು ಇವ್ರು ಸಕ್ರೆ. ಬರ್ರಿ ಬಾಯ್ ಬಿಟ್ರೆ ಸುಳ್ಳು, ಕೈ ಇಟ್ರೆ ಮೋಸ. ಯಾವ ಸುಳ್ಳು ಇಲ್ಲ ಕಣ. ನಾನು ಆ ಛಾಯ ಮುಖ ನೋಡೇ 1.5 ವರ್ಷ ಆಗೋಯ್ತು. ಇದೆಲ್ಲ ಸುಳ್ಳಮ್ಮ, ಕಟ್ಟಿ ಕತೆ. ಹೌದೇ? ಸಾಯಮ್ಮ, ನಿನ್ನ ಎಡಗಾಲಿಟ್ಟು ಮನೆ ಒಳಗೆ ಬಾರಮ್ಮ. ಇವತ್ತು ನೀನು ಬರ್ತಿದ್ದಂಗೆ ಈ ಟಿಂಗ್ರಿ ಕೂಗ್ರಿ ಬಾಳಲ್ಲಿ ನಾನಿನೇ ಎದ್ದು ಬಿಡ್ಬೇಕು. ಇದ್ಯಾರು ಇದು? ತಮ್ಮ ಸುಪುತ್ರನಿಗೆ ಜೋಡಿಯಾಗಿ ಕೆಲವು ವರ್ಷಗಳ ಕಾಲ ಲಿವಿಂಗ್ ಟುಗೆದರ್ ಎನ್ನುವ ಅಭೂತಪೂರ್ವವಾದ ರಿಲೇಶನ್ಶಿಪ್ ಅನ್ನು ಬೆಳೆಸಿಕೊಂಡು, ಅವನನ್ನು ಬಳಸಿಕೊಂಡು, ನಮ್ಮಪ್ಪನ ದ್ರವ್ಯಗಳಿಂದ ತಾನೂ ಬೆಳೆದುಕೊಂಡು, ಇವನ ಬಾಲಿನಲ್ಲಿ ಬೆಳದಿಂಗಳ ಬಾಲೆಯಾಗಿ ಬಂದು ಹೋಗಿ ಮಾಯವಾದಂತ ಛಾಯ. ಅಪ್ನೆ ಹೆಂಗಿದೆ ಕಾಲಚಕ್ರದ ಎಂಟ್ರಿ? ಡೊಂಗ್ರಿ, ಯಾಕೆ ಮೂಕಸ್ತಬ್ಧರಾಗಿ ನಿಂತಿರುವಿರಿ? ಈಗ ಬಿಡಿ ನಿಮ್ಮ ಮಾತಿನ ಬಾಣಗಳನ್ನ, ಹೊಡಿ ಚಾವಟಿ ಏಟುಗಳನ್ನ. ಅದು ಛಾಯ, ಯಾವಾಗ ಬಂದೆ ಬೆಂಗಳೂರು ನೀನು? ಅಲ್ಲ, ನೀನ್ ನನ್ಗೆ ಮೋಸ ಮಾಡಕ್ಕೆ ಮನ್ಸಂದ್ರೆ ಹೇಗ್ ಬಂತು ನಿನ್ಗೆ? ನನ್ ದುಡ್ಡೆಲ್ಲ ಕೊಟ್ಬಿಡೆ. ಹೌದು, ನಮ್ ದುಡ್ಡೆಲ್ಲ ವಾಪಸ್ ಕೊಟ್ಬಿಡಿ ಛಾಯ ಅವ್ರೆ. ಕೊಟ್ಬಿಡಿ. ಬಿಡು. ಮತ್ತೆ ಕೊಡ್ಬೇಕಾ?
ಇಲ್ಲೇ ಕೊಡ್ಲಾ ಇಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಡ್ಲಾ? ಏನ್ ತಾಯಿ, ನಮ್ ಮನೋಜನ ಪ್ರೀತಿಸ್ತಾ ಇದ್ದಿ ಛಾಯಾ ನಾನೇ ಅಂಕಲ್. ಪ್ರೀತಿಸಿದ್ದೆ ಅಂತೀಯ? ಮೋಸ ಮಾಡೋ ಮನಸ್ಸು ಯಾಕಮ್ಮ ಮಾಡಿದೆ? ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡನ್ನ ಯಾಕೆ ತಾಯಿ ಹೊತ್ಕೊಂಡು ಹೋದೆ? ಅದು ಅಲ್ಲದೆ ಇವನ್ಗೂ ಯಾಕೆ ತಾಯಿ ಮೋಸ ಮಾಡಿದೆ? ನಾನ್ ನಿಮಗ್ ಮೋಸ ಮಾಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಅಂಕಲ್. ಆದ್ರೆ ನಾನ್ ಇವ್ನ ಜೊತೆ ಹೋಗ್ಬೇಕು ಅಂತ ಅನ್ಕೊಂಡಾಗ ನನ್ಗನ್ಸಿದ್ದು ಒಂದೇ, ಹೆತ್ತ ತಂದೆ ತಾಯಿಗೆ ಮೋಸ ಮಾಡಿ ಬರ್ತಿರೋ ನೀವನು ನಾಳೆ ನನಗ್ ಮೋಸ ಮಾಡಲ್ವಾ ಅಂತ. ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡನ್ನ ನಾನ್ ಎತ್ಕೊಂಡು ಹೋಗಿದ್ದು ತಪ್ಪೆ. ಅದಕ್ಕೆ ನಿಮ್ಮೆಲ್ಲರಿಗೂ ನಾನ್ ಸಾರಿ ಕೇಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಬಿಟ್ರೆ ಸಾಕ? ಎಂತೆ 27 ಲಕ್ಷ? 4 ತಿಂಗಳ ಹಿಂದೆ ನಾನು ಒಂದ್ ಪ್ರಾಪರ್ಟಿ ವಿಷಯವಾಗಿ ಇಲ್ಲಿಗೆ ಬಂದಿದ್ದೆ ಆಂಟಿ. ಆಗ್ಲೂ ನಾನು ಸೂರ್ಯ ಅವ್ರ ಜೊತೆನೆ ಓಡಾಡಿದ್ದು. ಪಾರ್ಲರ್ಗೆ ಹೋಗ್ಬೇಕು ಅಂತ ಸೂರ್ಯ ಅವ್ರನ್ನ ಕೇಳ್ದೆ. ಆಗ ಸೂರ್ಯ ನನಗ್ ಗೊತ್ತಿರೋರೊಬ್ರು ಇದಾರೆ ಅಂತ ಕರ್ಕೊಂಡ್ ಹೋಗಿದ್ದು ಇವ್ರ ಪಾರ್ಲರ್ಗೆನೆ. ಅಲ್ಲಿ ನಾನು ಇವ್ರ ಕೈಗೆ ಸಿಕ್ಕಾಕೊಂಡಿದ್ದು. ಮನೋಜ್ ಕೈಗೆ ಏನಾದ್ರು ಸಿಕ್ಕಾಕೊಂಡಿದ್ರೆ ನನ್ಗೇನು ಸಮಸ್ಯೆ ಆಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ಇವನಿಗೆ ನನ್ನ ಹತ್ರ ದುಡ್ಡು ವಸೂಲಿ ಮಾಡೋ ಶಕ್ತಿ ಖಂಡಿತ ಇರ್ತಾ ಇರ್ಲಿಲ್ಲ. ಆದ್ರೆ ಇದಾಳಲ್ಲ ಇವಳು, ಈ ಹೆಣ್ಣು, ನೀವ್ ಅನ್ಕೊಂಡಷ್ಟು ಸಾಮಾನ್ಯದೊಳಂತೂ ಅಲ್ಲ ಇವಳು. ಸಿಕ್ಕಿಗೆ ಚಾಕು ಇಟ್ಟು ಗಲಾಟೆ ಮಾಡಿ ದುಡ್ಡು ಕಿತ್ಕೊಂಡ್ಳು. ಅಯ್ಯೋ ಇಲ್ಲದೆ ಇಲ್ಲ ಸುಳ್ಳು ಹೇಳ್ತಿದ್ದಾಳೆ ಇವಳು. ಹೌದಮ್ಮ, ಇವಳು ಅವತ್ತಿಂದ ಬರೀ ಸುಳ್ಳು ಹೇಳ್ತಾ ಇರೋದು, ಇವತ್ತು ಸುಳ್ಳು ಹೇಳ್ತಾ ಇದ್ದಾಳೆ. ಅಮ್ಮ, ಇವಳಿಗೆ ನಾನು ಚೆನ್ನಾಗಿರೋದು ಇಷ್ಟನೇ ಇಲ್ಲ ಅಮ್ಮ. ಓ ಹೌದಾ? ನಾನ್ ಸುಳ್ಳು ಹೇಳ್ತಾ ಇದ್ದೀನಾ? ಸರಿ, ಹಾಗಾದ್ರೆ ನಾನ್ ದುಡ್ಡು ಕೊಟ್ಟು ಪೊಲೀಸ್ ಸ್ಟೇಷನ್ ಹೋಗೋಣ. ಬನ್ನಿ, ಇಲ್ಲಿ ನೋಡಿ, ನಾನ್ ಇವ್ರಿಗೆ ದುಡ್ಡು ಕೊಟ್ಟಿರೋದಕ್ಕೆ ಸಾಕ್ಷಿ ಪತ್ರ. ಇದಕ್ಕೆ ಸೈನ್ ಮಾಡಿರೋದು ಸೂರ್ಯ ಅವರೇ. ಒಳಗಿರೋದು ಈ ಪೆಂಗಿ ಅಂತ ನನಗೆ ಗೊತ್ತಿರ್ಲಿಲ್ಲಪ್ಪ. ಯಾರೋ ಪರಿಚಯ ಇರೋರಲ್ವಾ, ಅವ್ರ ಸಹಾಯ ಆಗ್ಲಿ ಅಂತ ಸೈನ್ ಮಾಡಿದೆ ಅಷ್ಟೇ. ಅಷ್ಟೇ ಅಲ್ಲ, ನನ್ನ ಅಕೌಂಟ್ ಇಂದ ಇವರಿಗೆ ದುಡ್ಡು ಟ್ರಾನ್ಸ್ಫರ್ ಆಗಿರೋದಕ್ಕೆ ನನ್ನ ಹತ್ರ ಅಕೌಂಟ್ ಡೀಟೇಲ್ಸ್ ಇದೆ. ಅದು ಆನ್ಲೈನ್ ಟ್ರಾನ್ಸ್ಫರ್ ಮಾಡಿರೋದು. ನಾನ್ ಇವ್ರಿಗೆ ಕೊಡ್ಬೇಕಾಗಿದ್ದು ಬರೀ 27 ಲಕ್ಷ ಮಾತ್ರ. ಆದ್ರೆ ಇವಳಿದಾಳಲ್ಲ ಈ ಹೆಣ್ಣು, ನನ್ನ ಹತ್ರ ಬಡ್ಡಿ ಸೇರಿಸಿ 30 ಲಕ್ಷ ಇಸ್ಕೊಂಡಿದ್ದಾಳೆ. ಏನೇ ಇದು ಮನೆಯವರಿಗೆ ಮೋಸ ಮಾಡ್ಬಿಟ್ಟಿಲ್ಲ? ಅದ್ ಇವತ್ತಿಂದ ಮಾತ್ರ ಅಲ್ಲ ಅಂಕಲ್, ಯಾವ್ದೋ ಕಾಲದಿಂದನೂ ಇವ್ನ್ ನಿಮ್ಗೆಲ್ಲರಿಗೂ ಮೋಸ ಮಾಡ್ಬೇಕು ಅಂತಾನೆ ಕಾಯ್ತಾ ಇದ್ದ. ಇವ್ನ್ ಹೀಗೆ ಅಂತ ಗೊತ್ತಾದ್ಮೇಲೆ ನಾನ್ ಇವನಿಗೆ ಮೋಸ ಮಾಡಿ ಹೋಗಿದ್ದೆ. ನನ್ನಿಂದ ನಿಮ್ಗೆಲ್ರಿಗೂ ತೊಂದರೆ ಆಗಿದೆ. ಅದಕ್ಕೆ ಮತ್ತೆ ನಾನ್ ನಿಮ್ ಹತ್ರ ಸಾರಿ ಕೇಳ್ತಾ ಇದ್ದೀನಿ. ನನ್ಗೆ ಬೇರೆ ಒಂದ್ ಕೆಲ್ಸ ಇದೆ, ನಾನಿನ್ ಹೊರಡ್ಬೋದಾ? ಹೋಗ್ಬನ್ನಿ. ಥ್ಯಾಂಕ್ಸ್ ಸಾಯಮಂಗೆ. ಅವತ್ತು ಒಬ್ಳೆ ಸಿಕ್ಕಾಕೊಂಡಿದ್ದೆ ಅಂತ ಎಷ್ಟು ಆಟ ಆಡ್ಸಿದ್ರಿ. ಹೇಗಿದೆ? ಟಿಟ್ ಫಾರ್ ಟ್ಯಾಟ್. ಆಮೇಲೆ ನಿಮ್ ಗತಿ ಅದು ಹೋಗತ್. ಮನೋಜ, ನಾ ಪುತ್ರ ಅನ್ಕೊಂಡಿದ್ದೆ, ಪೆತ್ತ ಅನ್ಕೊಂಡಿದ್ದೆ, ಆದ್ರೆ ನೀನಾ? ಅಲ್ಲ ರೋಹಿಣಿ ಅವ್ರೆ, ಅವ್ರಿಗಾದ್ರೂ ಗೊತ್ತಾಗಲ್ಲ, ಏನೋ ತಪ್ಪು ಮಾಡಿದ್ರು ಅಂತ ಅನ್ಬೋದಪ್ಪ. ಬಟ್ ನಿಮಗೇನ್ ಬಂದಿರೋದು? ಮನೆಯವ್ರ ದುಡ್ಡನ್ನ ಕದ್ಕೊಂಡು ಮನೆಯವ್ರ ಮುಂದೆನೆ ನಮ್ಮಪ್ಪ ಕೊಟ್ಟಿದ್ದುಡ್ಡು ಅಂತ ಸುಳ್ಳು ಹೇಳಿದ್ರಲ್ಲ. ಅದು ಯಾಕೆ? ಅಲ್ಲ, ನಿಮ್ಮಪ್ಪನ ವಿಷಯ ಆ ಮ್ಯಾಟ್ರಲ್ಲಿ ನೀನ್ ಯಾಕಮ್ಮ ನಾವು ಸುಳ್ಸೋಲ್ದೆ? ಸುಳ್ಪುತ್ರಿ ಸೊಲ್ಲೆ. ಸೂರ್ಯ, ಶಾಂತಿ, ಮನೋಜ, ಅಪ್ಪ ಭಾರಕಂದ ಮಾಫ. ನನ್ನ ಮನೆ, ನನ್ನ ಮಕ್ಕಳು, ನನ್ನ ಜನ, ನನಗೇ ಮೋಸ. ಮನೋಜ, ನನ್ನಿಂದ ಏನ್ ಅಪರಾಧ ಆಗಿದೆಯೋ ನೀನು ಕೇಳಿದ ಯಾವ ವಸ್ತು ನೀನು ಕೊಡ್ಸಿಲ್ಲ ಹೇಳು. ಹಿರಿ ಮಗ ಅಂತ ತಲೆ ಮೇಲೆ ಕರ್ಗ ಹೊತ್ಕೊಂಡು ಮೆರೆಸ್ದಂಗ್ ಮೆರೆಸದಲ್ವ ನಿನ್ನ. ನೀನು ಮಾಡಿದ ಅನ್ಯಾಯಗಳನ್ನೆಲ್ಲ ತಡ್ಕೊಂಡೆ. ನನ್ನ ಮಗ ಅಂತ ನೀನು ಕೇಳಿದಾಗೆಲ್ಲ ಕೇಳಿದೆ. ಕೊಯ್ದು ಮಾಡ. ಅಪ್ಪ, ಅದು ಹೇಳ ಅಪ್ಪ. ಅಪ್ಪ, ಅದು ಬೇಡಪ್ಪ. ನಿಮ್ ಜನ್ಮಕ್ಕೆ ಒಗ್ಗಲ್ ಇಟ್ಕೊಂಡಿದ್ದವ್ರಿಗೂ ಮೋಸ, ಮೋಸ ಮೋಸ ಮೋಸ. ಗೊತ್ತಾಗುತ್ತೆ ನಾನು. ಅಯ್ಯೋ ದೇವ್ರೆ, ಯಾಕಪ್ಪ ನನ್ನ ಮಗಂಗೆ ಇಂಥ ಮೋಸ ಮಾಡ್ಬಿಟ್ಟೆ ಅಂತ. ಕುಲ ತಿಲಕ ನೀನು ಮಾಡಿದ್ದಕ್ಕೆ ನನಗೆ ಸರಿಯಾಗಿ ಸಿಕ್ಕಿದೆ. ತಡ್ಕೊಳ್ಬೇಕು ನಾವು ಇಷ್ಟು ದಿನ ತಡ್ಕೊಂಡೆ. ಇನ್ನಾಗಲ್ಲ, ಇನ್ ತಡ್ಕೊಳಕ್ ಸಾಧ್ಯನೇ ಇಲ್ಲ. ಸೂರ್ಯ, ಅಪ್ಪ ತಗೊಂಬಾರೋ ಅದನ್ನ.
ಹೊಡಿಬೇಡಮ್ಮ ಪ್ಲೀಸ್ ಅಮ್ಮ ಹೊಡಿಬೇಡಮ್ಮ ಅಮ್ಮ ನನ್ನ ಇದ್ರಲ್ಲಿ ಯಾವ ತಪ್ಪು ಇಲ್ಲಮ್ಮ ನಾನು ಹೇಳಿದೆ ಮನೆಯವ್ರಿಗೆ ದುಡ್ಡು ಕೊಟ್ಬೇಡ ಅಂತ ರೋಹಿಣಿನೇ ಮಾಡಿದ್ದು ಎಲ್ಲ ಅವಳನ್ನ ತಪ್ಪು ಬೇಕಾದ್ರೆ ಅವಳು ಹೊಡಿಯಮ್ಮ ಅಮ್ಮ ಸತ್ಯ ಮಾಡಿ ಹೇಳ್ತಾ ಇದ್ದೀನಮ್ಮ ಇದ್ರಲ್ಲಿ ನಾನು ಯಾವ ತಪ್ಪು ಮಾಡಿಲ್ಲಮ್ಮ ಅಮ್ಮಮ್ಮ ಬೇಡಮ್ಮ ಅಮ್ಮಮ್ಮ ಮನೋಜ್ ಏನ್ ಮಾತಾಡಿದ್ರೆ ನೀವು ನಾನು ಏನೇ ಮಾಡಿದ್ದೆ ನಾನು ನಿನಗೆ ಏನೇ ಮಾಡಿದ್ದೆ ನಾನು ನಿನಗೆ ಅತ್ತೆ ಬೆಲ್ಟು ಆ ಕಡೆ ಇಟ್ಬಿಟ್ಟು ಮಾತಾಡಿ ಅತ್ತೆ ಹೇಳ್ತೀನಿ ವರ್ಷ ಹೊತ್ಕೊಂಡಲ್ಲೇ ನಾನು ನಿನ್ನ ತಲೆ ಮೇಲೆ ನನ್ನ ಮನೆ ದೀಪ ಅಂತ ಅನ್ಕೊಂಡಲ್ಲೇ ಹೆಜ್ಜೆ ಇಟ್ರೆ ಸೌದ್ ಹೋಗ್ತಾಳೋ ಒಯ್ದ್ರೆ ನನ್ನ ಮಹಾಲಕ್ಷ್ಮಿ ಎಲ್ಲಿ ದುಂಡ್ಕೋತಾಳೋ ಅಯ್ಯೋ ನಾನು ನನ್ನ ಮನೆಗೆ ತಂದ್ಕೊಂಡ ಅದೃಷ್ಟ ದೇವತೆ ಅಂತ ಅನ್ಕೊಂಡಲ್ಲ ನಿಂದ ಅದೇ ಅದು 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 ನಾನು ಸಂಜಾಯಿಸಿ ಕೊಡ್ತೀಯ ಸುಮ್ಮನೆ ಬಿಡಿ ಮಹಿಷಾಸುರ ಮಂತ್ರಿ ನೀನು ಹೆಣ್ಣಿನ ಮೇಲೆ ಕೈ ಮಾಡಬಾರ್ದು ಹೆಣ್ಣಿಗೆ ಶೋಷಣೆ ಕೊಡಬಾರ್ದು ಅಂತ ಪ್ರಪಂಚ ಹೇಳುತ್ತೆ ಆದ್ರೆ ಇದ್ದ ಹೆಣ್ಣು ಹೆಣ್ಣಾಗಿ ಉಳ್ಕೊಂಡಿಲ್ಲ ಮನೆಗೆ ಮಾರಿ ಆಗಿದ್ದಾಳೆ ಮನೆತನಕ್ಕೆ ಹೆಮ್ಮಾರಿ ಆಗಿದ್ದಾಳೆ ಹೆಜ್ಜೆಗೂ ಮೋಸ ಮಾಡಿ ನಮ್ಮ ವಿಶ್ವಾಸನ ಹಾಳು ಮಾಡಿರೋ ಕಾರಣ ಬಂದಿದೆ ಅವಳಿಗೆ ಸತ್ಯ ಮುಗ್ಲ ಯಾಕೆ ಈ ಸತ್ಯ ಹೇಳಿಲ್ಲ ಏನ್ ಹೇಳ್ಬೇಕು ಅತ್ತೆ ನಾನು ಏನ್ ಹೇಳ್ಬೇಕು ಹೇಳಿ ಮನೋಜ ಯಾವ್ದಕ್ಕೂ ಲಾಯಕ್ಕಿಲ್ಲ ಅಪ್ರಯೋಜಕ ಪಾರ್ಕ್ ಅಲ್ಲಿ ಗೋಯಿಲ ಬಿತ್ಕೊಂಡಿರ್ತಾನೆ ನಾಯಿ ತರ ಅಲಿತಾನೆ ಹತ್ತಿ ತರ ತಿಂತಾನೆ ಅನ್ನೋದನ್ನ ಕೇಳಿಸ್ಕೊಂಡು ಸುಮ್ನೆ ನಿಂತಿದ್ನಲ್ಲ ನಾನು ಏನು ಮಾಡಕ್ಕಾಗ್ದೆ ಸುಮ್ನೆ ನಿಂತಿರ್ತಿದ್ನಲ್ಲ ನನ್ನ ಪರಿಸ್ಥಿತಿನ ಹೇಗ್ ಹೇಳಿ ನಿಮ್ಗೆ 4 ಕಾಣೆ ದುಡಿಯೋ ಯೋಗ್ಯತೆ ಇಲ್ಲ ಇವನ್ಗೆ ಸಮಾಜಕ್ಕೆ ಪಾರ್ಥೇನಿಯಂ ಗಿಡ ಇವನು ಅಂತ ಚೆನ್ನಾಗಿ ಹೇಳ್ತಿದ್ರಲ್ಲ ಅದನ್ನ ತಡ್ಕೊಂಡು ನಿಲ್ತಿದ್ದು ನನ್ನ ಪರಿಸ್ಥಿತಿ ನಿಮಗೆ ಹೇಗೆ ಹೇಳಿ ಅತ್ತೆ ನಿಜಾನೇ ಆ ದುಡ್ಡು ತಗೊಂಡ್ವಿ ಅದೇ ಅದನ್ನ ಉಪಯೋಗಿಸ್ಕೊಂಡಿದ್ದು ಯಾರಿಗೋಸ್ಕರ ಯಾರನ್ನ ನನ್ನ ಪ್ರಾಣ ಯಾರನ್ನ ನನ್ನ ಜೀವ ಅಂತ ನೀವ್ ಕರೀತಿದ್ರೋ ಆ ಅಪ್ರಯೋಜಕನಿಗೆ ತಾನೆ ಯಾರ ಅಪ್ರಯೋಜಕ ಅಮ್ಮಣ್ಣೆ ನೀವೇ ಅಪ್ರಯೋಜಕ ಮಗ ಅಂದ್ರೆ ಮುತ್ತು ಮಗ ಅಂದ್ರೆ ಮತ್ತು ಮಗ ಅಂದ್ರೆ ಸರ್ವಸ್ವ ಅಂತ ಹೇಳ್ತಿದ್ರಲ್ಲ ನೀವು ಇವ್ರಿಗೋಸ್ಕರ ಏನ್ ಮಾಡಿದೀರ ಅತ್ತೆ ತಾಯಿಯಾಗಿ ಮಗನ್ನ ಸರಿಯಾಗಿ ಬೆಳೆಸಿ ನನ್ನ ಮೇಲೆ ಅಧಿಕಾರ ಚಲಾಯಿಸಿದೀರ ಅತ್ತೆ ಏನೇ ಸಂತ್ರಿ ನಾನು ಕೆಟ್ಟಮ್ಮ ಅಂತ ಹೇಳ್ತಿದ್ದೇನೆ ಇನ್ನು ತಪ್ಪು ಮಾಡಿದವನು ಇವ್ರಿಗೆ ಶಿಕ್ಷೆ ಕೊಡ್ತಾರೆ ತಪ್ಪು ಇರ್ಕೋ ನಿನಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಮನೆ ಬಿಟ್ಟು ಆಚೆ ಕಳಿಸೋ ಹಿಂಗೆಲ್ಲ ಹೊಡೆಯೋದು ಸರಿಯಲ್ಲ ಅಂತ ನನಗನ್ಸದೆ ವಾಟ್ ಇಸ್ ದಿಸ್ ಅತ್ತೆ ಅದೇ ನೋಡಿ ಅವ್ರ ಮೇಲೆ ಕೈ ಮಾಡ್ತೀರಾ ನೀವು ನಾನು ಮಾತಾಡ್ಬೇಕಾದ್ರೆ ಯಾರು ಮಾತಾಡೋ ಆಗಿಲ್ಲ ಇದು ನನ್ನ ಮನೆ ನಂದೇ ಅಹಂಕಾರ ನಂದೇ ಅಧಿಕಾರ ಇದೇ ಮುಗ್ರಿ 25 ವರ್ಷ ನನ್ನ ಮಗನ ನೀನ್ ತಗ್ತೀನಿ ನೀರು ಬೆಳೆಸ್ತೇನೆ ಪ್ರಯೋಜನ ನೀರತ್ತೆ ಗುಂಟಕಲ್ಲು ಬಂಡೆಕಲ್ಲು ಹಾಕಿ ಬೆಳೆಸಿದ್ರೆ ಅವ್ರನ್ನ ನಾನ್ ಈ ಮನೆಗೆ ಬಂದ ಮೇಲೆ ನಾನ್ ಅವ್ರ ಬಾಳದ್ ಬಂದ ಮೇಲೇನೆ ಅವ್ರ ಮನುಷ್ಯ ಆಗಿತ್ತು ಇವ್ರು ದೊಡ್ಡ ವ್ಯಕ್ತಿ ಆಗ್ಲಿ ಎಲ್ಲರ ಹಾಗೆ ಬೆಳಿಲಿ 4 ಜನರ ಮಧ್ಯೆ ದೊಡ್ಡ ಮನುಷ್ಯನಾಗಿ ಬೆಳಿಲಿ ಅಂತಾನೆ ನಾನ್ ಆಸೆ ಪಟ್ಟಿದ್ದು ಅದಕ್ಕೆ ಈ ಕೆಟ್ಟ ಕೆಲಸ ಮಾಡಿದ್ದು ಇನ್ನು ಮನಸ್ಸಲ್ಲಿ 1000 ಆಮಿಷ ಇರ್ಬೋದು ಆದ್ರೆ ನನ್ನ ಗಂಡ ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡ್ಡನ್ನ ನೀನ್ ಹೇಗೆ ಕತ್ಕೊಂಡೋದೆ ಅದೇ ನೀನ್ ಆ ದುಡ್ಡನ್ನ ನನ್ನ ಕೈ ಕೊಟ್ಬಿಟ್ಟು ಅತ್ತೆ ನಿಮ್ ಮಗನ್ ಜೀವನ ಉದ್ಧಾರ ಮಾಡಿದ್ರೆ ನಾನು ಮಾಡ್ತಿರ್ಲಿಲ್ವೇನೆ ಮಾಡ್ತಿದ್ರಿ ಆದ್ರೆ ನಿಮಗೊಬ್ನೇ ಮಗ ಅಲ್ವಲ್ಲ ನಮಗೂ ಬೇಕು ಅಂತ ಹೇಳಿದ್ರೆ ಇವ್ರ ಕೈ ಏನ್ ಹೊಡಿತಿತ್ತು ಅತ್ತೆ ಏನ್ ಮಾಡ್ತಿದ್ರು ನಿಮ್ಮನ್ನ ನಂಬ್ಕೊಂಡಿದ್ರೆ ಖಂಡಿತ ನಿಮ್ ಮಗ ಉದ್ಧಾರ ಆಗ್ತಿರ್ಲಿಲ್ಲ ಹಾಳಾಗಿ ಹೋಗ್ತಿದ್ದ ಅದಕ್ಕೆ 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 ನಾನು ಈ ನಿರ್ಧಾರ ಮಾಡಿದ್ದು ಮತ್ತೆ ಅದನ್ನೇ ಮಾತಾಡ್ತೀನಿ ಬಿಡೆ ಕೈನ ಅಂದೆ ಇನ್ ಒಂದೇ ಒಂದ್ ಏಟು ರೋಹಿಣಿ ಅವ್ರ ಮೈ ಮೇಲೆ ಬಿದ್ರೆ ನಾನ್ ಸುಮ್ನೆ ಇರಲ್ಲ ಅತ್ತೆ
ಕಂಡವ್ರ ಮನೆ ಹೆಣ್ಮಕ್ಳ ಮೇಲೆ ಕೈ ಮಾಡೋ ಅಧಿಕಾರ ನಿಮ್ಗೇನಿದೆ ಅತ್ತೆ? ಇವ್ರೊಬ್ರೆ ನಾ ತಪ್ಪು ಮಾಡಿರೋದು. ಚಪ್ಪಾಳೆ ಒಂದ್ ಕೈ ಹೊಡಿಯಕ್ಕಾಗತ್ತಾತೆ? ಹೊಡಿಯದೆ ನಿಮ್ ಮಗಂಗೆ. ನಾನೇನಾದ್ರು ಹೊಡೆದ್ರೆ ಅಷ್ಟೇ ಮೇಲೆ ಚೆನ್ನಾಗಿರಲ್ಲ. ಬದುಕಿಷ್ಟು ಬೆಂಕಿ ಹಾಕ. ನಿಮ್ ಮುಂದೆ ನೋವು ಬರ್ತಿರೋ ಹೆಂಡತಿ ಮೇಲೆ ಕೈ ಮಾಡ್ತಿದ್ರು, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ನಿಂತಿದ್ದೀರಲ್ಲ. ನಿಮ್ದು ಒಂದ್ ಬದುಕ. ನಾಚಿಕೆ ಆಗ್ಬೇಕು ನಿಮ್ ಬದುಕಿಗೆ. ಅತ್ತೆ ಏನ ಕ್ಷಮಿಸ್ಬಿಡಿ. ನೋಡಿ ಅತ್ತೆ, ಅವನ್ನ ಕೈ ಮುಗ್ದು ಬೇಡ್ಕೊಂತ ಇದೀನಿ, ದಯವಿಟ್ಟು ಅವನ್ನ ಕ್ಷಮಿಸ್ಬಿಡಿ. ಮಾತಾಡಿ ಅತ್ತೆ. ಅದು ಬಿಟ್ಟು ಕೈ ಮಾಡೋ ಪ್ರಯತ್ನ ಮಾಡ್ಬೇಡಿ ಅತ್ತೆ. ಶಾಂತಿ, ಅವಳಿಗೆ ಕುಡಿಯೋ ಅಧಿಕಾರ ನಿನಗಿಲ್ಲ. ಬಿಡು ಬೆಟ್ನ. ಶಾಂತಿ, ಬಿಡು ಒಂದೇ. ನನಗೆ ಇವಳು ನೋಡಿಯೋ ಅಧಿಕಾರ ಇಲ್ಲ ಅಲ್ವಾ? ಎಷ್ಟು ಸುಲಭವಾಗಿ ಹೇಳ್ಬಿಟ್ರೆ ನೀವು. ಈ ಮನೆಗೆ ಇವಳು ಸೇರೊತ್ತು ಬಂದಾಗಿದ್ದ ಇವಳು ಹೆತ್ತ ತಾಯಿನೂ ಇವಳನ್ನ ನೋಡ್ಕೊಂಡಿರಲ್ಲ. ಅದಕ್ಕಿಂತ ಹೆಚ್ಚಾಗಿ ತಾನು ಇವಳನ್ನ ನೋಡ್ಕೊಟ್ಟಿದ್ದೀನಿ. ಯಾರಿಗೂ ಹೇಳದೆ ಮನೆ ಪತ್ರ ಅಡಬಿಟ್ಟು ಪಾರ್ಲರ್ ಓಪನ್ ಮಾಡ್ಕೊಟ್ಟೆ. ಇವಳು ಆನಂದ ಪಡೋದನ್ನ ನೋಡಿ ನಾನು ಹಾಲು ಕುಡ್ದೆ. ಇವಳನ್ನ ಹಾಕಿದ್ರೆ ಎಲ್ಲಿ ಮುತ್ತುದ್ರೋಗುತ್ತೋ ಅಂತ ನೋಡ್ತಿದ್ದೆ. ನನ್ನ ಮಗನ್ ಜೀವನ ಉದ್ಧಾರ ಮಾಡಕ್ ಬಂದಿರೋ ದೇವತೆ ಇವಳು ಅಂತ ಕೂಡ ಇವಳದ ಪಾಪು ತರ ನೋಡ್ಕೊಂಡೆ. ಇವಳು ಎಂತೆಂತ ಮಾತಾಡ್ಬಿಟ್ಲು ನನಗೆ. ಕಂಡವ್ರ ಮನೆ ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದು ಅಂತೀಯಾ? ಇವಳನ್ನ ಹೆತ್ತಿಲ್ಲ ಅನ್ನೋದ್ ಬಿಟ್ರೆ ಯಾವ ರೀತಿ ನಾನು ಇವಳನ್ನ ಮಗಳಲ್ಲ ಅನ್ನೋ ಹಾಗೆ ನೋಡ್ಕೊಂಡಿದ್ದೀನಿ. ನಾನೇ ಮೋಸ ಮಾಡಿದ್ದು ಅಲ್ದೆ ನೀನು ಮಗನ್ನೇ ನೀನ್ ಸರಿಯಾಗಿ ಬೆಳೆಸಿಲ್ಲ ಅಂತ ಹೇಳ್ತಿದ್ದಾಳ್ಕನೆ ಇವಳು. ನಿನ್ನ ನಾಚಿಕೆ ಜನ್ಮಕ್ಕೆ ಬೆಂಕಿ ಹಾಕ. ಏನೇ ನೀನು ಬಂದ ಮೇಲೆ ನನ್ನ ಮಗ ಮನುಷ್ಯ ಆಗಿದ್ದು ಕೇಳಿಸ್ಕೊಳೆ ಮಾಂಕಾರಿ. ನನ್ನ ದುಡ್ಡನ್ನ ತಗೊಂಡು ನನ್ನ ಮಗನ ಉದ್ಧಾರ ಮಾಡಿದೀನಿ ಅಂತ ಹೇಳ್ತಿರೋ ಉದ್ದಿನ ಬೇರೆ. ನನ್ನ ಮಗನ ಹೆಸರು ಕೆಳಗಡೆ ಇರೋ ಡಿಗ್ರಿ ಎಷ್ಟು ಅಂತ ಗೊತ್ತಾನೆ ನಿನಗೆ? ಅವನೊಂದು ಓದ್ಸಕ್ಕೆ ನಾವಿಬ್ರು ಎಷ್ಟು ಕಷ್ಟಪಟ್ಟಿದೀವಿ ಅಂತ ಗೊತ್ತಾ ನಿನಗೆ? ಗೊತ್ತಾ? ಮಲೇರಿಯಾ ಹೊತ್ತು ಆಸ್ಪತ್ರೆಯಲ್ಲಿ ಮಲಗಿದ್ದಾಗ ಊಟ ತಿಂಡಿ ನಿದ್ದೆ ಬಿಟ್ಟು ಹೋರಾಡಿರೋ ದಿನಗಳ ಬಗ್ಗೆ ಗೊತ್ತೇನೆ ನಿನಗೆ? ಗೊತ್ತಾ? ನನ್ನಿಂದ ನನ್ನ ಮಗ ಅಲ್ಲ ಅಲ್ವಾ? ನಿನ್ನಿಂದ ನನ್ ಮಗನ? ದಯವಿಟ್ಟು ಬೇಡ ಅತ್ತೆ. ಗೊತ್ತು ನಿಮಗೆ ತುಂಬಾ ನೋವಾಗಿದೆ ಅಂತ, ಅಂದ್ರೆ ಅವ್ನ ಕೈ ಮಾಡ್ಬೇಡಿ ಅತ್ತೆ. ಕಂಕಣಲ್ಲಿ ಇಟ್ಕೊಂಡು ಬೆಳೆಸೋ ಸಂಟ ಕಂಕಣ ಕಟ್ಟಿಸ್ಕೊಳ್ಳೋ ಏನಮ್ಮ ಗೊತ್ತಾಗುತ್ತೆ? ಏನಮ್ಮ ರೋಹಿಣಿ, ನಾನ್ ನಾಗಿಣಿ ಅಂತ ಅಂದೆ, ಆದ್ರೆ ಆ ಮಾತನ್ನ ನಿಜ ಮಾಡ್ಬಿಟ್ಟಿಯಲ್ಲೇ ತಾಯಿ. ನೀನು ಯಾರನ್ನ ನೀನು ನೋಯಿಸ್ಬೇಕು, ಹಿಂಸಿಸ್ಬೇಕು ಅಂತ ಕಾಯ್ತಾ ಕೂತಿದ್ಯೋ, ಇವತ್ತು ಅವಳೇ ನಿನ್ ಪರವಾಗಿ ನಿಂತು ಕಾಪಾಡ್ಕೋತಿದ್ದಾಳೆ. ಮನೆ ಬೆಳಗೋದು ಇಂಥ ಹೆಣ್ಣಿಂದ, ನಿನ್ನಂಥ ಮೋಸಗಾತಿಯಿಂದಲ್ಲ. ಏನಯ್ಯ ಮನೋಜ, ಮಿಸ್ಟರ್ ಮನೋಜ್ ಕುಮಾರ್, ಆಯ್ತೇನಪ್ಪ? ಸಂತೋಷ ಆಯ್ತಾ? ಸಮಾಧಾನ ಆಯ್ತಾ? ನಿನ್ನ ಕಾಲನ್ನ ನೀನೇ ತರಿಸ್ಕೊಂಡು ಓಡೋ ಪ್ರಯತ್ನ ಮಾಡ್ತಾ ಇದ್ವಿ. ನಿನ್ನ ಮನೆಯವ್ರಿಗೆ ನೀನೇ ಮೋಸ ಮಾಡಿ ಅವ್ರ ಮುಂದೆ ಕಾಲರ್ ಎತ್ಕೊಂಡು ನಿಂತಿದೀಯ. ನಿನ್ನ ತಾಯಿಗೆ ಪಾಪ ಕುರುಡು ಪ್ರೀತಿ. ಈಗಲೂ ಇಷ್ಟಾದ್ಮೇಲೂ ನಿನ್ನ ಬಿಟ್ಟು ಪಾಪ ಆ ಹೆಣ್ಣುಮಗಳ ಮೇಲೆ ಕೈ ಮಾಡ್ತಿದ್ದಾಳೆ. ಇಂಥ ವಧೆಗಳು ಬೀಳ್ಬೇಕಾಗಿದ್ದು ಅವಳದೆಲ್ಲ ಕಾಣು, ನಿನಗೆ ವಿಶ್ವಾಸದ್ರು ಅಲ್ಲಪ್ಪ. ನಿನ್ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ತಿರ್ಗಾ ಮಾತಾಡ್ತಾನೆ. ರಕ್ತ ಮಾಂಸ ಸವಸಿ ತನು ಮನ ಧನ ಎಲ್ಲ ಸುರಿಸಿ ಮಕ್ಕಳು 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 ಅಂತ ಪ್ರೀತಿಸ್ತೀವಿ. ನಿನಗಿಂತ ಆ ಹಳಸಿದ ಅನ್ನ ತಿಂದು ಬಾಲ ಅಲಡಿಸುತ್ತಲ್ಲ ಆ ನಾಯ ಎಷ್ಟೋ ಮೇಲುಕೊಂಡು ಒಂಚೂರೂ ನಿಯತ್ತೆ ಇಲ್ವಲ್ಲೋ ನಿನ್ಗೆ? ಮುಗ್ಧತೆಯು ಮುಸುಡಿಯಲ್ಲುಂಟು, ಮೂಕವಾಗಿರುವ ಮನಸ್ಸಿಗಿಲ್ಲ. ಬದ್ಧತೆಯು ಬದುಕಿಗುಂಟು, ಪ್ರಾರಬ್ಧ ಋಣಕ್ಕಲ್ಲ ಅಂತಾರೆ ದೊಡ್ಡವರು. ಮುಗ್ಧನಾಗಿ ನಿಂತ್ಕೊಂಡು ನಮಗೆಲ್ಲ ಮುದ್ದೆ ತಿನ್ಸ್ಬಿಟ್ಟಿಯಲ್ಲೋ ಮಗನೇ. ಅಪ್ಪ ನಾನು ಏನು ತಪ್ಪು ಮಾಡಿಲ್ಲ. ಎಲ್ಲ ಮಾಡಿದ್ಮೇಲೆ ತಪ್ಪು ಮಾಡಿದ ಮಾತಾಡ್ತೀಯ ನಾಯಿ ಮಗನೇ. ನನ್ನ ಮಗ ಯಾಯ್ತು ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತಿದ್ರೆ ಸರಿ. ಇಷ್ಟೆಲ್ಲ ಅಲ್ಪ ಆದ್ಮೇಲೆ ಅವನ್ನೇ ಸಮರ್ಥಿಸ್ಕೊಂಡು ಮಾತಾಡ್ತೀಯ ನೀನು. ಎಲ್ರೂ ಸ್ವಲ್ಪ ಹೊತ್ತು ನಿಮ್ ರೂಮ್ ಹೋಗಿ ಇದಿತ್ಯರ್ಥ ಆಗ್ಬೇಕು. ಅವ್ಳ ಬಾಯಿ ಪದಗಳ ಮಾತಾಡಿ ರೂಮ್ಗೆ. ಮಿನಾರ್, ಟೀ ಮಾಡ್ತಾ ಇದ್ಯಾ? ಅದುವೇ ಮನೇಲಿ ಒಂದಷ್ಟೊತ್ತು ಸುನಾಮಿನೇ ಬಂದು ಹೋದಂಗ ಆಗೋಯ್ತಲ್ಲೇ. ಯಾಪ ಅತ್ತೆ ಇಷ್ಟೊಂದು ಕೋಪ ಮಾಡ್ಕೊಂತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಆದ್ರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಯಾಕೆ ಗೊತ್ತಾ? ಸಕ್ಕರೆ ಹತ್ರ ಪೌಡ್ರಮ್ಮ ಕೊಟ್ಟಿದ್ದೆ, ಬಿಲ್ಡಪ್ ಹಂಗಿತ್ತು. ಅದಕ್ಕೆ ಸಕ್ಕರೆಗೆ ಅಷ್ಟೊಂದು ಕೋಪ ಬಂದು ಪೌಡ್ರ್ ಮೇಲೆ ಕೈ ಮಾಡಿದ್ದು. ಅಲ್ವೇ ವಿನಾ, ನೀನ್ ಯಾಕೆ ಮಧ್ಯಕ್ಕೆ ಹೋದ್ರೆ?
ಅಕಸ್ಮಾತ್ ಆ ಏಟ್ ನಿನಗ್ ಬಿದ್ದಿದ್ರೆ? ಅಯ್ಯೋ ಹಾಗೇನೋ ಆಗ್ತಿರ್ಲಿಲ್ಲ ರೀ. ನನ್ ಕಣ್ಮುಂದೆನೆ ಅತ್ತೆ ರೋಹಿಣಿ ಅವ್ರಿಗೆ ಹಾಗೆಲ್ಲ ಹೊಡೆದಿದ್ದು ನನ್ ಕೈಲಿ ನೋಡೋದಕ್ ಆಗ್ತಿರ್ಲಿಲ್ಲ, ಅದಕ್ಕೆ ಅಡ್ಡ ಹೋದೆ. ಯಾಕೆ ಮಾಡಿದ ತಪ್ಪಿಗೆ ಸಕ್ಕರೆ ವಾಂಚಿದ್ದು ತಪ್ಪೇನಿಲ್ಲ ಅದ್ಮೇಲೆ. ನಿಜ ರೀ, ಆಕೆ ಮಾಡಿದ್ದು ತಪ್ಪೆ. ಆ ದೇವ್ರೆ ನಿಮ್ ಕಾರಲ್ಲಿ ಆ ಛಾಯ ಓಡಾಡೋ ಹಾಗ್ ಮಾಡಿ ಆ ಸತ್ಯ ಎಲ್ಲ ನಿಮ್ಗೆ ಗೊತ್ತಾಗೋ ಹಾಗ್ ಮಾಡಿದಾರೆ. ಇಲ್ಲ ಅಂದಿದ್ರೆ ನಾವೆಲ್ಲರೂ ರೋಹಿಣಿ ಅವ್ರ ಅಪ್ಪ ಕೊಟ್ಟಿದ್ ದುಡ್ಡಲ್ಲೇ ನಿಮ್ಮಣ್ಣ ಶೋರೂಮ್ ಓಪನ್ ಮಾಡಿದ್ವಿ ಅಂತ ಅನ್ಕೊಂತಿದ್ವಿ. ಅದು ದೇವ್ರು ಮಾಡಿದ ಕೆಲ್ಸನೋ ಅಥವಾ ವಿಧಿನೋ, ಒಟ್ನಲ್ಲಿ ಸತ್ಯ ಎಲ್ರಿಗೂ ಗೊತ್ತಾಯ್ತು. ಹೋದ್ಸಲ ನಿಮ್ ಅಣ್ಣಂಗೆ ಆಕೆ ದುಡ್ಡು ಕೊಟ್ಟಾಗ ನೀವೇ ಸಾಕ್ಷಿಗ್ ಸೈನ್ ಹಾಕಿದೀರ, ಅದನ್ನ ಆಕಸ್ಮಿಕ ಅಂತ ಅನ್ಕೋಬಹುದು. ಆದ್ರೆ ಈ ಸಲ ಆಕೆನೆ ಫೋನ್ ಮಾಡಿ ನಿಮ್ ಕಾರಲ್ಲಿ ಬಂದಿದಾರೆ ನೋಡಿ. ಅವ್ರು ಅಷ್ಟು ಹೊಡಿತಿದ್ರು, ಹೊಡಿ ಒನ್ಸ್ ಕೂಡ ಮಾಡ್ಲಿಲ್ವಲ್ಲ ನೀವು? ಅಯ್ಯ ಸುಮ್ನಿರು ರೋಹಿಣಿ, ನಿಂದು ತಪ್ಪಿದೆ. ನೀನ್ ಅಷ್ಟು ಜನರ ಮುಂದ್ಗಡೆ ನನ್ ಗಂಡ ಯೂಸ್ಲೆಸ್ ಫೆಲೋ ಅಪ್ರಯೋಜಕ ಅನ್ಬಿಡಲ್ಲ, ನನ್ಗೆ ಎಷ್ಟು ಅವಮರ್ಯಾದೆ ಆಗಿರ್ಬೇಕು. ಸಮಾಧಾನನು ಮಾಡ್ದೆ ಸಮರ್ಥನೆ ಮಾಡ್ಕೊಳ್ಳೋದಕ್ ಬಂದಿದ್ದೀರಾ ಅಲ್ವಾ? ಆ ಜಾಗದಲ್ಲಿ ಇದ್ದು ಯಾವ ಪ್ರಯೋಜನನೂ ಇಲ್ಲ.